ಕಾರ್ ಮತ್ತೆ ಬೈಕ್ ನಡುವೆ ಅಪಘಾತ ಸಂಭವಿಸಿದೆ. ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇದು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದ ಹುಲಿಕುಂಟೆ ಟೋಲ್ ಬಳಿ ನಡೆದಿರುವಂತಹ ಘಟನೆ. ಬೈಕ್ ಸವಾರ ಶಿವಣ್ಣ 65 ವರ್ಷ ಪಾಪ ಸಾವನ್ನಪ್ಪಿಟ್ಟಿದ್ದಾರೆ. ದೊಡ್ಡಬಳ್ಳಾಪುರದ ಹುಲಿಕುಂಟೆ ಟೋಲ್ ಬಳಿ ಆಗಿರುವಂತಹ ಘಟನೆ. ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಈಗ ರಸ್ತೆ ತಡೆ ನಡೆಸಿದ್ದಾರೆ. 5 ಕಿಲೋಮೀಟರ್ ಈಗ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಟ್ಟಿದೆ. ದೊಡ್ಡಬಳ್ಳಾಪುರ ತುಮಕೂರಿಗೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಔಟರ್ ರಿಂಗ್ ರೋಡ್ ಏನಿದೆ ಆ ಕಡೆಯಿಂದ ಕನೆಕ್ಷನ್ ಆಗುತ್ತೆ ದೊಡ್ಡಬಳ್ಳಾಪುರದಿಂದ ತುಮಕೂರಿಗೆ ಹೋಗುವಂಥ ಸಂಪರ್ಕ. ಆ ಹೆದ್ದಾರಿಯನ್ನೀಗ ತಡೆ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 5 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ನನ್ನ ಸಹೋದ್ಯೋಗಿ ಮುದ್ದುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಈ ಅಪಘಾತ ಹೇಗೆ ಸಂಭವಿಸಿತು, ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರುಣ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕುಂಟೆ ಅಂತೇಳಿ ಈ ದೊಡ್ಡಬಳ್ಳಾಪುರದಿಂದ ಡಾಬಾಸ್ಪೇಟೆ ಮಾರ್ಗವಾಗಿ ತುಮಕೂರಿಗೆ ಸಂಪರ್ಕಿಸುವಂತ ಈ ರಸ್ತೆ ಇದೆ. ಇದು ಚೆನ್ನೈಗೆ ಸಂಪರ್ಕ ಕಲ್ಪಿಸಿದ ಈ ಹೈವೇ ಹೆದ್ದಾರಿ ಏನಿದೆ ಇದು 6 ಪಥ ಇರುವಂತ ರಸ್ತೆ. ಹಾಗಾಗಿ ಸಹಜವಾಗಿ ಅತಿ ವೇಗವಾಗಿ ಇಲ್ಲಿ ಕಾರುಗಳು ಓಡಾಡುವಂಥದ್ದು, ವಾಹನಗಳು ಓಡುವಂಥದ್ದು ಸಹಜ. ಇತ್ತೀಚೆಗೆ ಅಂತೂ ಈ ಹೈವೇಯಲ್ಲೇ ವಾರಕ್ಕಿಲ್ಲ ಅಂತಂದ್ರೆ 2-3 ಆಕ್ಸಿಡೆಂಟ್ ಆಗುತ್ತೆ, 2-3 ಸಾವನ್ನಪ್ಪಿರೋದು ಪದೇ ಪದೇ ಘಟನೆಗಳು ಆಗ್ತಾನೆ ಇದೆ ಹೈವೇಯಲ್ಲಿ. ಹಾಗಾಗಿ ಸಹಜವಾಗಿ ಇವತ್ತು ಕೂಡ ಬೆಳಗ್ಗೆ ಶಿವಣ್ಣ ಅಂತೇಳಿ 65 ವರ್ಷ, ಅವರು ರಿಟೈರ್ಡ್ PDO ಆಗಿದ್ರು. ಮನೆಯಿಂದ ಅಂಗಡಿಗೆ ಅಂತೇಳಿ ದಿನಸಿ ಸಾಮಾನ ತರಬೇಕು ಅಂತೇಳಿ ತಮ್ಮ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು. ಅಂದ್ರೆ ಅಲ್ಲಿ ಹೈವೇಯಿಂದ ಯೂಟರ್ನ್ ಸರ್ವಿಸ್ ರಸ್ತೆಗೆ ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಏಕಾಏಕಿ ದೊಡ್ಡಬಳ್ಳಾಪುರ ಕಡೆಯಿಂದ ಬಂದಂತಹ ಮಹೇಂದ್ರ XUV ಕಾರ್ ಏನಿದೆ ಆ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಹಾಗಾಗಿ ಆತ ಕೆಳಗೆ ಬಿದ್ದಿದ ತಕ್ಷಣ ತಲೆಗೆ ಮತ್ತೆ ಬಹಳಷ್ಟು ಕಡೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಕೂಡಲೇ ಅವರನ್ನ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಲಾಯಿತು ಕೂಡ. ಆದ್ರೆ ಆತ ಆಗಾಗ್ಲೇ ಕೂಡ ಅಸುನೀಗಿದ್ದಾರೆ ಅಂತಕ್ಕಂಥದ್ದನ್ನ ವೈದ್ಯರು ದೃಢೀಕರಿಸಿದ್ರು. ಹೀಗಾಗಿ ಸಹಜವಾಗಿ ಪದೇ ಪದೇ ಈ ಹೈವೇ ಏನಿದೆ, ಹೈವೇ ಆದ್ಮೇಲಂತೂ ಸಿಕ್ಕಾಪಟ್ಟೆ ಅಪಘಾತಗಳಾಗ್ತಿದೆ. ಜನರಿಗೆ ಒಂದ್ ರೀತಿ ಆಕ್ರೋಶ ಆಗ್ಬಿಟ್ಟಿದೆ. ಯಾವಾಗ ನೋಡಿದ್ರು ನಾವು ದಿನ ಒಂದೊಂದು ಆಕ್ಸಿಡೆಂಟ್ ನೋಡಾಗಿದೆ, ದಿನ ಒಬ್ಬೊಬ್ಬರು ಸಾಯೋದಾಗ್ಬಿಡೆ ಅಂತೇಳಿ ಈಗ ರಸ್ತೆಯನ್ನ ತಡೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಈಗ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಮಾಜಿ ಶಾಸಕರು ಕೂಡ ಭೇಟಿ ನೀಡಿ ಜನರ ಜೊತೆ ಸೇರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಪೊಲೀಸರು ಎಲ್ಲರೂ ಕೂಡ ಆಗಮಿಸಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮುಂದೆ ಈ ರೀತಿ ಅಪಘಾತಗಳ ಹಾಗಂತ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡ್ತಿರುವಂತದ್ದು. ಅರು ಓಕೆ ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.